ಮುದ್ದು ರಾಮ ಮಂಜರಿ. ಇಲ್ಲಿ ಇವತ್ತಿನ ದಿವಸ ಈ 12ನೇ ದಿನದ ಸಾಹಿತ್ಯ ಸತ್ಸಂಗ. ಇವತ್ತು 6ನೇ ಪದ್ಯವನ್ನು ನಾನು ಓದ್ತಾ ಇದ್ದೇನೆ, ವಾಚನ ಮಾಡ್ತಾ ಇದ್ದೇನೆ. ಪ್ರಕರಣದ ಶಿರೋನಾಮೆ ದೈವ ಕೃಪೆಗೆಣೆಯುಂಟೆ. 6ನೇ ಪದಿ. ಕಲಿಸನಗೆ ಓ ಗುರುವೆ ಮರುಗುವದ ಮಣಿಯುವದ ಪರಸುಖಕ್ಕೆ ಹಿಗ್ಗುವದ ನೋವನಿಳಿಸುವದ ಬಿಗದಿಹ ಮನವಂದ ಸರಳತೆಯ ನೀಡೆನಗೆ ಮನ್ನಿಸೈ ತಪ್ಪುಗಳ ಮುದ್ದು ರಾಮ. ಗುರುವಿನ ಕೇಳ್ಕೊತಾನ, ಗುರುಗಳೇ ಆಶೀರ್ವಾದವನ್ನು ಕೇಳ್ಕೊತಾನ. ಅಂಥಂಥ ಗುಣಗಳು ನನ್ನಲ್ಲಿ ಇರಬೇಕು ಅನ್ನುವಂಥ ಅದ್ಭುತವಾದ ಶ್ರೇಷ್ಠ ಚೌಪದಿ ಇದು ಮುದ್ದುರಾಮ ಮನಸ್ಸಿನಲ್ಲಿಯೇ 1ನೇ ಸಂಕಲನದಲ್ಲಿ 7ನೇ ಕವನ ಚೌಪದಿ ಅದು 1ನೇ ಸಂಕಲನ 7ನೇ ಪದ್ಯ. ಅದನ್ನು ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಅದರದ ಶಿರೋನಾಮೆ ಏನಿತ್ತು ಆ ಪ್ರಕರಣದ್ದು? ಗುರುವೆನಗೆ ಶ್ರೀರಕ್ಷೆ. ಆ ಪ್ರಕರಣದಂಥ ಇದು ಅತ್ಯಂತ ಸರಳವಾದ ಒಂದು ಚೌಪದಿ. ಹೆಚ್ಚಿಗೆ ಇದು ಬೇಕಾಗಿಲ್ಲ. ನಾವು ಪ್ರಾರ್ಥನೆ ಮಾಡೋದು ಶ್ರೀ ಗುರುವಿಗಾಗಿ ನನ್ನಲ್ಲಿ ಅಂಥ ಗುಣಗಳಿರಬೇಕು ಅನ್ನುವಂಥದ್ದು. ಮುಂದಿನ ಚೌಪದಿ ಇದು ದೈವ ಕೃಪೆಗೆ ಎಣೆಯುಂಟೆ ಅಂಥೇಳಿ ಶಿರೋನಾಮೆ ಪಡೆದುದರಿಂದ ನಾನು ಸ್ವಲ್ಪ ಆ ಕಡೆ ಹೋಲಿಸುವ ಚೌಪದಿಗಳನ್ನು, ಅಂದರೆ ದೇವರು ಕೆಲವರು ಯಾರು, ಈಗ ಕೃಷ್ಣ ಬರ್ತಾನೆ ನೋಡಿ ಇಲ್ಲಿ. ದ್ರೌಪದಿಯ ಮೊರೆ ಕೇಳಿ ದಿವ್ಯ ಅಂಬರವಾದ ಸಖನಾದ ಪ್ರೀತಿಯಲ್ಲಿ ತಾಕುಚೇಲನಿಗೆ ತಾನೇ ಸಾರಥಿಯಾದ ಒಲಿದೊಲಿದು ಪಾರ್ಥನಿಗೆ ಶ್ಯಾಮನೊಲುಮೆಯ ಒಲುಮೆ ಮುದ್ದು ರಾಮ. ಎಷ್ಟು ಈಸಿಲಿ ಅರ್ಥ ಆಗಿಬಿಡ್ತಾವಲ್ಲ, ಅಷ್ಟು ಈಸಿಲಿ ಅರ್ಥ ಆಗಿಬಿಡ್ತವೆ. ಇದು ಸಹ ಮುದ್ದು ರಾಮನ ಮನಸ್ಸಿನೊಳಗೆ ಆ 3ನೇ ಪ್ರಕರಣದಲ್ಲಿ 90ನೆಯ ಚೌಪದಿ. ಇದು 90ನೆಯ ಚೌಪದಿ. ಅದ್ಭುತವಾದಂಥ ಚೌಪದಿ. ಕೃಷ್ಣನ ಕುರಿತು ಅವನ ಏನೇನು ಮಾಡಿದಪ್ಪ ಅವ. ದ್ರೌಪದಿ ಸೀರೆ ಸೆರೆಯುವಾಗ ತನ್ನ ಬೇಡ್ಕೋತಾಳೆ. ಆವಾಗ ದಿವ್ಯ ಅಂಬರವಾದ ಅಂದರೆ ಬಟ್ಟೆಯಾದ, ಅಂದರೆ ಸೀರೆಯನ್ನು ಅಮರವಾಗಿಸಿಬಿಟ್ಟ. ಎಷ್ಟು ಬೇಕಷ್ಟು ಅವನು ಎಳಿಲವ ಅಂತಂದ. ಆಮೇಲೆ ಆ ಸುಧಾಮನಿಗೆ ಸಖನಾದ ಪ್ರೀತಿಯಲ್ಲಿ, ಆಮೇಲೆ ಪಾರ್ಥನಿಗೆ ಸಾರಥಿಯಾದ ಝಟ್ಕಾ ಸಾಬಿ ಆಗಿಬಿಟ್ಟ. ಅಂಬರ ಅಂದರೆ ಆಕಾಶ. ಹೀಗೆ ಇವು ಮುದ್ದುರಾಮನ ಮನಸ್ಸಿನೊಳಗಿನ ಚೌಪದಿಗಳನ್ನೇ ಅವರು ಆರಿಸಿದ್ದಾರೆ. ಇನ್ನು ಮುಂದಿನ ಚೌಪದಿ ಏನಪ್ಪ ಅಂತ, ಅದು ಸಹಿತ ಶ್ರೀಕೃಷ್ಣನನ್ನು ಕುರಿತು 31ನೇ ಚೌಪದಿ. ಏನಪ್ಪ, ಯುದ್ಧ ಪ್ರಾರಂಭದ ಸಮಯದಲ್ಲಿ ಆ ಶಂಖವನ್ನು ಊದ್ತಾರಲ್ಲ, ಅಂಕವನ್ನು ಊದ್ತಾನೆ, ಮುಂದೆ ಗೀತೆಯನ್ನು ಉಪದೇಶ ಮಾಡ್ತಾನೆ, ಆಮೇಲೆ ವಿಶ್ವರೂಪವನ್ನು ತೋರಿಸ್ತಾನಲ್ಲ. ಇಂಥ ಮಂಗಳಮೂರ್ತಿ ಅಂಥೇಳಿ ಶ್ರೀ ಶಿವಪ್ಪನವ್ರು ಕರೆದು ಎಷ್ಟು ಅದ್ಭುತವಾದ 4 ಸಾಲುಗಳಲ್ಲಿ ಆ ಸಮಗ್ರ ಗೀತೆಯ ಒಂದು ಚಿತ್ರಣವನ್ನು ನಮ್ಮ ಮುಂದಿಡ್ತಾರೆ ನೋಡಿ. ಪಾಂಚಜನ್ಯವನೂದಿ ರಣದಿವಳಿತಿನ ವಿಜಯ, ಗೀತೆ ಗರಿಮೆಯ ಸಾರಿ ಕರ್ಮ ಸಿದ್ಧಾಂತ, ವಿಶ್ವರೂಪವ ತೋರಿ ಕಾಲದರ್ಶನ ತತ್ವ, ಶ್ಯಾಮ ಮಂಗಳಮೂರ್ತಿ ಮುದ್ದು ರಾಮ. ಏನಪ್ಪ ಇದು? ಭಗವದ್ಗೀತೆ ಬಂದದಿಲ್ಲೇ, ಆಮೇಲೆ ಶಂಖ ಊದಿದ್ದು ಬಂದದ,
ವಿಶ್ವರೂಪ ದರ್ಶನ ಬಂದು ಎಲ್ಲ ಒಂದು ಅದ್ಭುತವಾದ 4 ಸಾಲುಗಳಲ್ಲಿ ಎಷ್ಟು ಚಂದಿಟ್ಟಾರಲ್ಲ. ಇದು ಮುದ್ದುರಾಮನ ಬೆಳಗು ಆ ಸಂಕಲನದಲ್ಲಿದೆ. ಅದು 5ನೇ ಸಂಕಲನ. ಅಲ್ಲಿ ಜೀವಜಾತನು ದೇವ, ಅಲ್ಲಿ 1ನೇ ಪ್ರಕರಣದಲ್ಲಿ 44ನೇ ಪದ್ಯ ಇದು. ಇದನ್ನು ಆರಿಸಿ ಇಲ್ಲಿಟ್ಟಿದ್ದಾರೆ ಈ 1ನೇ ಪ್ರಕರಣದಲ್ಲಿ. ಎಲ್ಲವೂ ಅರ್ಥ ಆಗಿಬಿಡುತ್ತೆ, ಏನು ಹೇಳುವ ಅವಶ್ಯಕತೆ ಇಲ್ಲ. ಕರ್ಮ ಸಿದ್ಧಾಂತ ಏನಪ್ಪ? ಕರ್ಮ ಸಿದ್ಧಾಂತ ಅಂದರೆ ಮಾಡುವ ಕರ್ಮವನ್ನು ಅತ್ಯಂತ ಪ್ರೀತಿಯಿಂದ ದಕ್ಷತೆಯಿಂದ ಮಾಡಬೇಕು, ಫಲವನ್ನು ಅಪೇಕ್ಷಿಸಬಾರದು. ಕಾಲದರ್ಶನ ಅಂದ್ರೇನು? ನೀವೇನೋ ಕೊಲ್ತೀಯ, ಹುಟ್ಟು ಸಾವು ಎಲ್ಲ ನನ್ನ ಕೈಯಾಗವ ನೋಡು ಅಂತ ತೋರಿಸಿದಂಥವ ಆದರೂ ಆತ ಮಂಗಳ ಮೂರ್ತಿ. ಯಾರು? ಶ್ರೀಕೃಷ್ಣ ಎಂಬುದನ್ನು ಹೇಳ್ತಾರೆ. ಆಮೇಲೆ ಇನ್ನು ಮುಂದಿನ ಪ್ರಹ್ಲಾದ, ಆ ಪ್ರಹ್ಲಾದ 35ನೆಯ ಚೌಪದಿ, ಈ ಗ್ರಂಥದಲ್ಲಿ 35ನೆಯ ಚೌಪದಿ. ಕಂಬದಲ್ಲಿ ಪ್ರತ್ಯಕ್ಷ ಪ್ರಹ್ಲಾದನಿಗೆ ದೇವಾ, ನರಸಿಂಹಾವತಾರ. ಕಂಬದಲ್ಲಿ ಪ್ರತ್ಯಕ್ಷ ಪ್ರಹ್ಲಾದನಿಗೆ ದೇವ, ಅರೆ ನಂಬದಿರೆ ಪೀಕಲಾಟ. ನಂಬಿಕೆ ಪೂರ್ಣ ಇರಬೇಕು ಅಂತ ಹೇಳ್ತಾರೆ. ದ್ರೌಪದಿಯ ಮೊರೆ ಕೇಳಿ ಕೊಟ್ಟ ಅಕ್ಷಯ ಪಾತ್ರೆ, ದೈವ ಕರುಣಾ ಸಿಂಧು ಮುದ್ದು ರಾಮ. ದುರ್ವಾಸ ಮುನಿ ಬಂದುಬಿಟ್ಟಾನ, 100 ಮಂದಿ ಶಿಷ್ಯಂದ್ರನ್ನ ಕರ್ಕೊಂಡು ನಂಗೆ ಊಟಕ್ಕೆ ಹಾಕ್ರೀಗ ಅಂತಾನೆ. ಊಟಕ್ಕೆ ಎಲ್ಲಿದ ಹಾಕಬೇಕು? ಕೃಷ್ಣನ ಪ್ರಾರ್ಥನಾ ಮಾಡ್ತಾಳೆ ದ್ರೌಪದಿ. ಆ ಒಂದು ತೊಳೆದು ಭಾಂಡೆದಾಗ ಒಂದು ಸಣ್ಣ ಅಗಳು ಉದುರ್ತದೆ, ಅದನ್ನು ತೊಗೊಂಡು ಬಾಯಿ ಹಾಕ್ಕೊಂಡು ಡರ್ಕ್ ಅಂತಾನೆ. ಅಲ್ಲೆಲ್ಲ ಋಷಿಗಳು ದುರ್ವಾಸ ಮುನಿ ಸಹಿತ ಎಲ್ಲ ಹೊಟ್ಟೆ ತುಂಬಿ ಹೋಗ್ಬಿಡ್ತು. ಒಂದು ನಮೂನಿ ಅದ್ಭುತವಾದಂಥ ಕಲ್ಪನೆ ವ್ಯಾಸ ಮಹರ್ಷಿದು. ಕಂಬದಲ್ಲಿ ಪ್ರತ್ಯಕ್ಷ ಪ್ರಹ್ಲಾದನಿಗೆ ದೇವ, ಅರೆ ನಂಬದಿರೆ ಪೀಕಲಾಟ. ದ್ರೌಪದಿಯ ಮೊರೆ ಕೇಳಿ ಕೊಟ್ಟ ಅಕ್ಷಯ ಪಾತ್ರೆ, ದೈವ ಕರುಣಾ ಸಿಂಧು ಮುದ್ದುರಾಮ. ನೋಡ್ರಿ, ಇದು ಸಹಿತ ಮುದ್ದುರಾಮನ ಬೆರಗು. ಆ ಒಂದು ಸಂಕಲನದಿಂದ, ಆ 5ನೇ ಸಂಕಲನದಿಂದ ಆಯ್ದಂಥ 90ನೆಯ ಪದ್ಯ ಜಲಧಾರೆ ದೈವ ಕೃಪೆ. ಆ ಪ್ರಕರಣದ ಹೆಸರು ಜಲಧಾರೆ ದೈವ ಕೃಪೆ. ಇನ್ನೊಂದನ್ನು ಹೇಳ್ತೇನೆ ನಾನು, ಯಾವ ದುಃಖ ಏನಾಗ್ತದೆ ಜೀವನದಲ್ಲಿ, ದುಃಖ ಸಾಮಾನ್ಯ. ದುಃಖದಲ್ಲೇ ಒತ್ತರಿಸಿ ಬಲು ನೋವ ತಂದಾಗ, ನೆನಜೀವ ಚೈತನ್ಯದಾಯಕನ ಕರುಣೆ. ಹಚ್ಚಿ ಹಣತೆಯ ನೊಂದ ಕೈ ಮುಗಿಯೋ ಚಿನ್ಮಯಕ್ಕೆ, ನೋವು ಶಾಶ್ವತವಲ್ಲ ಮುದ್ದು ರಾಮ. ಭಾಳ ಅದ್ಭುತವಾದಂಥ ಇದು ಅರ್ಥವನ್ನು ಬೀಳ್ತದೆ ಅನ್ನಿಸ್ತದೆ ನನಗೆ. ಇದನ್ನು ಸಾಕಷ್ಟು ಸರಿ ಓದಿದಾಗ ಗೊತ್ತಾಗ್ತದೆ ಏನು ಅರ್ಥ ಅಂದರೆ, ಏನೇನು ಅರ್ಥ ಅಂತ ತಿಳ್ಕೊಂಡು. ಇಲ್ಲೇ ದುಃಖವನ್ನು ನಾವು ವಿಪರೀತವಾಗಿ ಅನುಭವಿಸುತ್ತಲೇ ಆ ದುಃಖಕ್ಕೆ ನಾವು ಅರ್ಪಣೆಗೊಂಡಾಗ ಅದು ಕರುಣೆ ರೂಪವನ್ನು ತಾಳ್ತದೆ ಎಂಬುವಂಥದ್ದೊಂದು ಅದ್ಭುತವಾದ ತತ್ವ ಇಲ್ಲಿ ಅಡಿಗೆ ಆಗಿದೆ. ಅದು ಅಡಿಗೆದಿಲ್ಲೇ. ಆಮೇಲೆ ಅದಕ್ಕೆ ಆ ದೇವರನ್ನು ಧ್ಯಾನಿಸು, ಒಂದು ದೀಪ ಹಚ್ಚು, ಕೈ ಮುಗಿ ಅಂತ ಹೇಳ್ತದೆ. ಇದು 18ನೇ ಪದ್ಯ. ಇದು 102ನೇ ಪದ್ಯ. ಮುದ್ದುರಾಮನ ಮನಸ್ಸಿನೊಳಗೆ ಆ ಬೆಳಕು ನಿಬ್ಬೆರಗು ಎಂಬ ಪ್ರಕರಣದಿಂದ ಆಯ್ದುಕೊಂಡಾರೆ ಇವರು, ಇಲ್ಲಿಟ್ಟಾರಲ್ಲಿ. ಈ ರೀತಿ ಇವತ್ತಿನ ದಿವಸ ನಾನು ಈ ನಾಲ್ಕಲ್ಲ ಎಷ್ಟೋ ಈ ಚೌಪದಿಗಳ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಅದ್ಭುತವಾದಂಥ ಇವು. ಇಲ್ಲಿ ಕೊನೆಯ ಚೌಪದಿಯನ್ನು ಹಾಗೇ ಹಾಡಿಬಿಡ್ತೇನೆ. ದೇವನೊಲಿದರೆ ಆಗ ಲಿಪಿ ಮೂಡಿ ಸಾಂಗತ್ಯ, ಇಲ್ಲದಿರೆ ಕಾಳೆಲ್ಲ ಟೊಳ್ಳು ಜಲದಲ್ಲಿ. ಯಾವ ಕವಿತೆಗೆ ಯಾವ ರಾಗ ಬರುವುದೋ ಕೂಡಿ, ಬಲ್ಲವರು ಯಾರಯ್ಯ ಮುದ್ದು ರಾಮ. ಎಲ್ಲದಕ್ಕೂ ದೈವ ಕೃಪೆ ಬೇಕು, ಎಲ್ಲದಕ್ಕೂ
ದೈವ ಕೃಪೆ ಬೇಕು ಅಂಥೇಳಿ ಅದ್ಭುತವಾದಂಥ ಈ ಚೌಪದಿಯ ಉದ್ದೇಶ ಸಂದೇಶ. ನಮಸ್ಕಾರ. ಮತ್ತೆ ನಾಳೆ ಮುಂದೆ.